ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಹೊರಡು, ನಾನು ಫೋನ್ ಸರಿ. ಹಾ ಜಗದೀಶ್, ಹೇಳಿ ಆಂಟಿ. ನಿನ್ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತಪ್ಪ. ಭಾಗ್ಯ ನಿನ್ ಜೊತೆ ಮದ್ವೆಗೆ ಒಪ್ಕೊಂಡ್ಲು. ಥ್ಯಾಂಕ್ ಯು ಆಂಟಿ. ನಿಮ್ ಸಹಾಯ ಯಾವತ್ತೂ ಮರೆಯಲ್ಲ. ಇನ್ ಮುಹೂರ್ತ ಫಿಕ್ಸ್ ಮಾಡೋದೇನೆ. ಆಂಟಿ, ಅದಕ್ಕೆ ಮೊದಲು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಲ್ವಾ? ಆ, 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 ಮಾಡ್ಕೊಳ್ಳಿ. ಹಂಗ ಅರ್ಥ ಮಾಡ್ಕೋಬೇಕು ಅಂದ್ರೆ ಭಾಗ್ಯ ನನ್ನ ಜೊತೆಲಿ 1 ಗಂಟೆ ಹೊರಗಡೆ ಬರ್ಬೇಕಲ್ವಾ? ಹೊರಗ ಪ್ಲೀಸ್ ಆಂಟಿ, ಹಂಗೂ ಗಂಡ ಹೆಂಡತಿ ಆಗೋರೆ ಅಲ್ವಾ ನಾವು? ಪ್ಲೀಸ್ ಆಂಟಿ. ಸರಿ ಅದ್ರಲ್ಲೇನಿದೆ, ಕಳಿಸ್ಕೊಡ್ತೀನಿ. ಈವ್ನಿಂಗ್ ಬಂದ್ಬಿಡ್ತೀನಿ ಆಂಟಿ. ಭಾಗ್ಯನ ರೆಡಿ ಮಾಡ್ಬಿಡಿ. ಮಾಡ್ತೀನಿ. ಮಿತ್ರ, ಏನೋ ನೀನ್ ಯಾವಾಗ್ಲೂ ನಿಮ್ಮಮ್ಮ ಹೇಳಿದ್ದೆ ಕೇಳ್ತೀಯಾ? ನಿಮ್ಮಮ್ಮ ಹೇಳಿದ್ದೆ ಫಾಲೋ ಮಾಡ್ತೀಯಾ? ಈ ಡ್ಯಾಡಿ ಹೇಳಿದ್ರೆ ಕೇಳಲ್ವಾ? ಡ್ಯಾಡಿ ಅಮ್ಮ ಹೇಳಿದ್ದನ್ನ ಕೇಳ್ತೀನಿ ಅಂದ್ರೆ ನೀವಿಬ್ರು ಹೇಳಿದ್ದನ್ನು ಕೇಳ್ತೀನಿ ಅಂತ. ಇದರಲ್ಲಿ ಪಾರ್ಶಾಲಿಟಿ ಎಲ್ಲ ಏನಿಲ್ಲ. ಕರೆಕ್ಟ್ ಆಗಿ ಹೇಳ್ದೆ ನೋಡೋಣ. 2 ಪ್ರಶ್ನೆಗೂ ಒಂದೇ ಉತ್ತರ. ಡ್ಯಾಡ್, ಯಾವಾಗ್ಲೂ ನಾನು ಅಪ್ಪ ಅಮ್ಮ ಹೇಳೋ ಮಾತೆ ಕೇಳೋದು. ಇದು ನೀವ್ ನೆನ್ಪಿಟ್ಕೊಳ್ಳಿ. ನಿಮ್ಮಮ್ಮ ನನ್ನ ಲೈಫಲ್ಲಿ ಬರೋ ತನಕ ನಾನು ನಮ್ಮಮ್ಮನ ಮಾತೇ ಕೇಳ್ತಿದ್ದೆ. ಆದ್ರೆ ಆಮೇಲೆಲ್ಲ ನಿಮ್ಮಮ್ಮನೇ ಆದ್ಲು. ಅದೇ ಫ್ಯಾಕ್ಟ್ ಹೇಳಿದ್ದ ಅರವಿಂದ. ನಿಮ್ಮಮ್ಮನ ಕೋಪ ಬಂತು ಕಣ. ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಯ್ತು ಡ್ಯಾಡಿ. ನನ್ನ ಲೈಫ್ಗೆ ವೈಫ್ ಬಂದ್ಮೇಲೆ ನಿಮ್ ಮಾತು ಕೇಳಲ್ಲ ಅಂತಲ್ವಾ? ನಿನಗೇನೋ ಕೇಳ್ಬೇಕು ಅನ್ಸುತ್ತೆ, ಆದ್ರೆ ಬರೋ ನಿನ್ ಪಾರ್ಟ್ನರ್ಗೆ ಅನ್ಸ್ಬೇಕಲ್ವಾ? ನೋ ಡ್ಯಾಡ್, ಹಾಗೆಲ್ಲ ಆಗಲ್ಲ. ಯಾಕಂದ್ರೆ ಇಲ್ಲಿರೋನು ಮಿತ್ರ. ನನ್ನ ವೈಫ್ ಬಂದ್ರು ನಾನು ನಿಮ್ಮ ಮಾತೇ ಕೇಳೋದು. ನೋಡ್ತೀರಿ, ಅಮ್ಮ ಮತ್ತೆ ನಿಮ್ಮ ಮಾತನ್ನ ಕೇಳೋ ಹುಡುಗಿನೇ ನಾನು ಮದುವೆ ಮಾಡ್ಕೊಳ್ಳೋದು. ನೋಡ್ಕಂದ, ನಿನ್ ಜೀವನಕ್ಕೆ ಬರೋ ಹುಡುಗಿ ಅಮ್ಮನ್ ಮಾತು ಅಪ್ಪನ್ ಮಾತು ಕೇಳೋಳಾದ್ರೆ ಸಾಲ್ದು. ಈ ಮನೆ ಮರ್ಯಾದೆ ಕಾಪಾಡಿ ಈ ಕುಟುಂಬದ ಗೌರವ ಉಳ್ಸೋ ಲಕ್ಷಣವಾಗಿರೋ ಹುಡುಗಿನೇ ನಿನಗೆ ನಾನ್ ಮದ್ವೆ ಮಾಡೋದು. ಆ ತರ ಹುಡುಗಿ ಎಲ್ಲಿದ್ದಾಳೋ? ಲಕ್ಷ್ಮಿ, ಈ ಡ್ರೆಸ್ಸಲ್ಲಿ ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ. ಜಗ್ಗು ನಿನ್ನ ಈ ಡ್ರೆಸ್ಸಲ್ಲಿ ನೋಡಿದ್ರೆ ಈಗ್ಲೇ ಮದ್ವೆ ಆಗ್ತೀನಿ ಅಂತಾನೆ. ಈ ಸಾರಥಿ ಮುದ್ಕ ಯಾಕೆ ಈಗ ಫೋನ್ ಮಾಡ್ತಿದ್ದಾನೆ? ಇದು ನಮ್ಮೊಳ್ಳದಕ್ಕೆ. ನಮಸ್ತೆ ಸಾರಥಿ ಮಾವಯ್ಯ. ಭಾಗ್ಯ ಹೇಗಿದ್ದಾಳೆ? ಖುಷಿಯಿಂದ ಉಬ್ಬಿ ಕುಣಿದಾಡ್ತಿದ್ದಾಳೆ. ನಾನು ನಿಮ್ಗೆ ಫೋನ್ ಮಾಡಿ ಶುಭ ವಾರ್ತೆ ಹೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಮಾಡ್ಬಿಟ್ರಿ. ಏನ್ ವಿಷಯ? ನಮ್ ಭಾಗ್ಯಂಗೆ ಮದ್ವೆ ನಿಶ್ಚಯ ಆಯ್ತು ಸಾರಥಿ ಮಾವಯ್ಯ. ಹೌದಾ? ಹೌದು. ಈ ಸಂಬಂಧ ಸಿಕ್ಕಿದ್ದು ನಿಜವಾಗ್ಲೂ ನಮ್ ಭಾಗ್ಯನ ಅದೃಷ್ಟ. ಹುಡುಗ ಅಂತೂ ತುಂಬಾ ಒಳ್ಳೆಯವನು. ನಮ್ ಏರಿಯಾದಲ್ಲೇ ಇರ್ತಾನೆ. ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ. ಹೂವಿನ ಹಾಗೆ ನೋಡ್ಕೋತಾನೆ ಅಂದ್ರೆ ನಂಬ್ತೀರಾ? ಒಂದ್ಸಲಿ ಭಾಗ್ಯಂಗ್ ಫೋನ್ ಕೊಡಮ್ಮ. ಈಗ್ಲೇ ಕೊಡ್ತೀನಿ ಸಾರಥಿ ಮಾವಯ್ಯ. ಅಮ್ಮ ಭಾಗ್ಯ, ಸಾರಥಿ ತಾತಂಗೆ ನಿನ್ ಸಂಬಂಧ ಆಗಿದ್ ಕೇಳಿ ಎಷ್ಟು ಖುಷಿ ಆಗಿದ್ಯೋ. ಒಂದ್ಸಲ ನಿನ್ ಹತ್ರ ಮಾತಾಡ್ಬೇಕಂತೆ. ಮಾತಾಡಮ್ಮ. ಸಾರಥಿ ತಾತ. ಭಾಗ್ಯ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ತಾತ. ಚಿಕ್ಕಿ ಹೇಳಿದ್ದು ನಿಜಾನಾ? ಆ ಹುಡುಗ ನಿಂಗಿಷ್ಟ ಆಗಿದಾನಾ? ತಾತ, ಅದು ಇಂಥ ಶುಭ ದಿನ ಬೇಗ ಬರ್ಲಿ ಅನ್ನೋದೇ
ನಿಮ್ಮ ತಾತನ ಆಸೆನಮ್ಮ. ಆ ಮಹಾನುಭಾವ ನಿನ್ನ ಮದುವೆ ನೋಡದೇ ಇದ್ರೂನು ಈಗ ನಿನಗಿಷ್ಟ ಆದವನ್ ಜೊತೆನೆ ಮದುವೆ ಆಗ್ತಾ ಇದೆ ಅನ್ನೋದೇ ತುಂಬಾ ಸಂತೋಷದ ವಿಷಯ ಅಮ್ಮ. ತಾತ ಇಂಥ ಸಿಹಿ ಸುದ್ದಿ ಕೇಳಿದ್ಮೇಲೆ ಈಗ್ಲೇ ನಿನ್ನ ನೋಡ್ಬೇಕು ಅನಿಸ್ತಿದೆ ಭಾಗ್ಯ. ಭಾಗ್ಯ, ಸಮಯ ನೋಡ್ಕೊಂಡು ಆದಷ್ಟು ಬೇಗ ಬರ್ತೀನಿ. ಆಯ್ತು ತಾತ. ಸಾರ್ಥಿ ಮಾವಯ್ಯ, ಲಕ್ಷ್ಮಿ ಹೊರಗಡೆ ಹೋಗ್ತಿದ್ದಾಳೆ, ನಾನ್ ಮತ್ತೆ ಫೋನ್ ಮಾಡಿಸ್ತೀನಿ. ಭಾಗ್ಯನ ಹುಷಾರಾಗಿ ನೋಡ್ಕೊಮ್ಮ. ಸರಿ ಸರಿ ಸರಿ. ರೆಡಿಯಾಗಿದ್ ಸಾಕಮ್ಮ. ಬಾಮ್ಮ, ಜಗದೀಶ್ ಬಂದ್ಬಿಡ್ತಾನೆ. ಎದ್ದೇಳು ಎದ್ದೇಳು ಏಳು. ಚಿಕ್ಕಿ, ಏನು? ಮದ್ವೆ ಆಗೋಕ್ ಮುಂಚೆ ಒಬ್ಬ ಪರಿಚಯ ಇಲ್ದಿರೋ ವ್ಯಕ್ತಿ ಜೊತೆ ಅಕ್ಕನ್ ಹೀಗ್ ಒಂಟಿಯಾಗಿ ಕಳ್ಸೋದು ನಂಗ್ಯಾಕೋ ಸರಿ ಅನ್ನಿಸ್ತಿಲ್ಲ. ಏನು, ನಾನ್ ತಪ್ಪು ಮಾಡ್ತಿದೀನಿ ಅಂತನಾ? ತಪ್ಪೋ ಒಪ್ಪೋ, ಈ ತರ ಯಾರು ಕಳ್ಸೋದಿಲ್ಲ. ನೀವು ಹಳ್ಳಿಲೇ ಹುಟ್ಟು ಬೆಳ್ದೋರಮ್ಮ, ಅಲ್ಲಿ ಯಾರು ಕಳ್ಸಲ್ಲ. ಆದ್ರೆ ಇದು ಸಿಟಿ ಬೆಂಗಳೂರು, ಇಲ್ಲಿ ಇಂಥದೆಲ್ಲ ತುಂಬಾ ಕಾಮನ್, ಗೊತ್ತಾ? ಏನ್ ಶಾಲು? ಯಾ, ಗೆಟ್ ಟುಗೆದರ್, ಜಸ್ಟ್ ಮೀಟ್ ಆಗೋದು. ಇನ್ನಾದ್ರೂ ಸಿಟಿ ಕಲ್ಚರ್ನ ಸ್ವಲ್ಪ ಕಲ್ತ್ಕೊಳ್ಳಿ. ಚಿಕ್ಕಿ, ನಾನು ನೋಡು, ಜಗದೀಶ್ ಬಂದ್ಬಿಟ್ಟ. ಹೋಗಿ ಡೋರ್ ತೆಗಿ. ಹೋಗು ಹೋಗು ಭಾಗ್ಯ, ಹೋಗು. ಅಕ್ಕ, ಹೋಗು. ಹೇಗಿದ್ದಾಳೆ ನಿಮ್ ಮನೆಗ್ ಬರೋ ಮಹಾಲಕ್ಷ್ಮಿ? ಅದ್ಭುತ ಆಂಟಿ. ನೋಡಪ್ಪ ಜಗದೀಶ್, ನಮ್ ಭಾಗ್ಯ ಈ ಸಿಟಿಗೆ, ಈ ಕಲ್ಚರ್ಗೆ ಹೊಸಬ್ಳು. ನೀನೇ ಅರ್ಥ ಮಾಡ್ಕೊಂಡು ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡ್ ಬಾ, ಸರಿನಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಆಂಟಿ. ಆ ಮಾತಂದ್ಯಲ್ಲ ಸಾಕು. ಭಾಗ್ಯ, ಹೋಗಣ್ವಾ? ಹೋಗಮ್ಮ, ಹೋಗು. ಹೀಗ್ ಹೋಗಿ ಹೀಗ್ ಬರ್ತೀರಿ ಅಷ್ಟೇ. ಹೋಗು. ಬಾ ಲಕ್ಷ್ಮಿ, ಬಾ. ಹೋಗು ಹೋಗು ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.